ಬನ್ನಿ ಹಿಂದೆಗಡೆಯಿಂದ ಕ್ಯೂ ಅಲ್ಲಿ ಬನ್ನಿ. ಯಾಕೆ ನಿಮಗೆ ಕ್ಯೂ ಇಲ್ವಾ? ಅಯ್ಯೋ ನಾಗಮಂಗಲ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟೆ. ಮತ್ತೆ ನೀರು ಹಾಕ್ಬಾರ್ದು, ಅನ್ನ ಬಸಿಲೂಬಾರ್ದು ದೇವ್ರಿಗೆ ಉಗ್ಗೋದನ್ನ. ಇವಾಗ ಇದ್ ನಾನು, ಇದ್ ನಮ್ ತಂಗಿ, ಇದ್ ನಮ್ಮಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೇವಿ. ದೇವ್ರಿಗೆ ಬಂದ್ಬಿಟ್ಟಿದೀವಿ, ನೀವು ಬನ್ನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಜುರಾದೆ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಆಲ್ರೆಡಿ ನೀವು ತಮ್ನೇಲ್ ಅಲ್ಲಿ ನೋಡಿರ್ತೀರಾ ಇವತ್ತಿನ ವ್ಲಾಗ್ ಏನು ಅಂತ. ಎಸ್ ಕರೆಕ್ಟ್, ನಾವಿವತ್ತು ಮುಳ್ಕಟಮ್ಮ ದೇವಸ್ಥಾನ, ನಮ್ಮ ಅಪ್ಪನ ಮನೆ ದೇವಸ್ಥಾನ ಮನೆ ದೇವರಿಗೆ ಹೋಗ್ತಾ ಇದೀವಿ. ಸೊ ಈ ವ್ಲಾಗ್ ಅಲ್ಲಿ ನಮ್ಮ ಎಜು ಇರೋದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಓಕೆ, ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ರೆಡಿಯಾಗಿ ಅಂತ ಹೇಳ್ಬಿಟ್ಟು ನನಗೆ 5 ಗಂಟೆಗೆ ರೆಡಿಯಾಗಿ ಬಾ ಅಂತ ಹೇಳ್ಬಿಟ್ಟು ಅವ್ರು 7 ಗಂಟೆ ಆಯ್ತು, ಇವಾಗ ಇನ್ನೂ ರೆಡಿ ಆಗಿಲ್ಲ. ಏನು? ಹೌದಾ, ನೀವೆಲ್ಲ ರೆಡಿ ಆದ್ರಾ? ಯಾಕಪ್ಪ ಅಳಿಯಂದ್ರು ಬರ್ತಾ ಇಲ್ಲ ಅಂತನಾ? ಹಾ, ಹೌದಾ, ಅಷ್ಟೊಂದ್ಸತಿ ಪ್ರಯತ್ನ ಮಾಡ್ತಾ ಇದೀಯಾ? ಹೌದಾ, ಅಪ್ಪನ ಕೈಲಿ ಮಾಡ್ಸು. ಹೌದಾ, ಇನ್ನು ನೀನ್ ತಂಬಿಟ್ಟೆ ಕಲ್ಸಿಲ್ಲ ಅಂದ್ರೆ ಇನ್ನು ಮನೆ ಬಿಡೋದು ಯಾವಾಗಮ್ಮ? ಓ, ಸೀರೆ ಬೇರೆ ಹೋಗಮ್ಮ. ಮದ್ವೆ ಅಲ್ಲ, ಮದ್ವೆ ಆಗ್ಬಿಟ್ಟಿದ್ರೆ ಸೀರೆ ಉಟ್ಕೊಂಬರ್ಬೇಕಾ ಎಲ್ಲ ಕಡೆನೂ? ಗೈಸ್, ಇವಾಗ ಮನೆ ಬಿಡ್ತಾ ಇದೀವಿ, ಹೋಗ್ತಾ ಇದೀವಿ. ಇದು ನಾನೇ ಸ್ಟಿಚ್ ಮಾಡಿರೋ ಔಟ್ಫಿಟ್. ಗೈಸ್, ಇದು ಮುಳ್ಕಟಮ್ಮ ದೇವಸ್ಥಾನ ಎಲ್ಲಿರೋದು ಅಂತಂದ್ರೆ ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಮತ್ತೆ ಮುಳ್ಕಟ್ಟೆ ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ನಾಗಮಂಗಲ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟೆ. ಇದು ನಾಗಮಂಗಲದ ಪ್ರಸಿದ್ಧ ಶಕ್ತಿ ದೇವತೆಗಳಲ್ಲಿ ಒಂದು. ಮತ್ತೆ ಇದು ಬೆಂಗಳೂರಿಂದ ಒಂದು 110 ಕಿಲೋಮೀಟರ್ ಆಗುತ್ತೆ ಕರೆಕ್ಟ್ ಆಗಿ ಆ ಟೆಂಪಲ್ಗೆ. ಈ ದೇವರನ್ನ ಗ್ರಾಮ ದೇವತೆ ಅಂತ ಹೇಳಿ ಪೂಜಿಸ್ತಾರೆ. ಮತ್ತೆ ಇಲ್ಲಿ ತುಂಬಾ ಜನ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳಿಗೆ ಪರಿಹಾರನ ಪಡ್ಕೊಳ್ತಾರೆ. ಮತ್ತೆ ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ವಿಶೇಷವಾದ ಪೂಜೆ ಇರುತ್ತೆ. ಮತ್ತೆ ಅಮಾವಾಸ್ಯೆ ಆ ಟೈಮಲ್ಲಿ ತುಂಬಾ ಜನಸಂದಣಿ ಇರುತ್ತೆ. ಆದ್ರೆ ತುಂಬಾ ಶಕ್ತಿ ಇರೋಂಥ ದೇವತೆ. ಶಾಕ್ ಇವತ್ತು ಬೆಳಿಗ್ಗೆ ಒಬ್ಳೆ ಹೋಗ್ತೀನಿ ಅಂತ ಹೋದವ್ರ, ಒಬ್ಳೆ ಹೋಗಿ ಬಂದ್ಬಿಡ್ತೀನಿ ಅಂತ. ಏನ್ ಸಡನ್ ಆಗಿ ದೇವ್ರ ನೋಡೋಣ ಅಂತನಾ? ಮಿಸ್ ಮಾಡ್ಕೊಳಲ್ವಾ ಪ್ರೀತು? ಹಿಂದೆ ಹೋಗ್ಬಾ, ಹುಷಾರಾಗಿ. ಓಕೆ, ಬಾಯ್. ಹೇಳು ಪ್ರೀತು. ಹುಷಾರಾಗಿ ಹೋಗ್ಬಾ. ಓಕೆ, ಬಾಯ್. We are going, guys. Bye. ಆಟೋ ಬಂದು ಇಲ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ ಗೈಸ್, ಆ ತಾತ ಎಲ್ಲೂ ಕುತ್ಕೊಂತ ಇಲ್ಲ. ಇಡೀ ಬಸ್ ಒಂದ್ ರೌಂಡ್ ಹಾಕೋಬಹುದು. ಕಂಡಕ್ಟರ್ ಕೈಲಿ ಬೈಸ್ಕೊಂಡ್ರು. ಇವಾಗ ಮತ್ತೆ ಪ್ಲೇಸ್ ಚೇಂಜ್ ಮಾಡಿದವ್ರೆ. ಫಸ್ಟ್ ಎಲ್ಲಿ ಕೂತಿದ್ರು ಅಲ್ಲಿ ಕುಂತಿದ್ರು, ಆಮೇಲೆ ಒಂದ್ ಬಸ್ ರೌಂಡ್ ಹಾಕಿದ್ರು, ಆಮೇಲೆ ಎಲ್ಲೂ ಆಗ್ಲಿಲ್ಲ ಅವ್ರಿಗೆ. ತಿರ್ಗಾ ಹೋಗಿ ಅದೇ ಜಾಗಕ್ಕೆ ಕುತ್ಕೊಂಡ್ರು. ಅದಕ್ಕೆ ಕಂಡಕ್ಟರ್ ಹೇಳಿದ್ರು, ನೀವ್ ಕುತ್ಕೊಳ್ಳಿಲ್ಲ ಅಂದ್ರೆ ನಿಂತ್ಕೊಂಡ್ಬಿಡ್ರಿ, ಇಬ್ರು ನಾನು ನಿಮ್ ಜಾಗದಲ್ಲಿ ಕೂರಿಸ್ತೀನಿ ಅಂದಕ್ಕೆ ಭಯ ಬಂದ್ಬಿಡ್ತಾ ಇತ್ತು, ಕುತ್ಕೊಂಡ್ಬಿಟ್ಟೆ. ಈಗ ಮತ್ತೆ ಹೋಗಿ ಅದೇ ಪ್ಲೇಸಿಗೆ ಕುತ್ಕೊಂಡ್ರು. ಮಳೆ ಬರ್ತಾ ಇದೆ, ಬಸ್ ಎಲ್ಲ ತುಂಬಾ ರಶ್ ಇದಾವೆ ಅಲ್ವಮ್ಮ? ಬಸ್ ಎಷ್ಟು ರಶ್ ಇದೆ ನೋಡು.
ಬಸ್ಸು ರಶ್ ಇದೆ, ಮಳೆನೂ ಬರ್ತಾ ಇದೆ. ಈಗ ಮಳೆ ಬಂದಿದೆ. ವೇಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬಸ್ ಹತ್ತಿದೀವಿ ಇವಾಗ ಹೋಗ್ತಾ ಇದೀವಿ. ಗೊತ್ತಿಲ್ಲ ಏನಮ್ಮ ಬಿಟ್ಬಿಟ್ಟೆ ಬಂದ್ಬಿಟ್ಟಿಯಲ್ಲಮ್ಮ, ಬಿಟ್ಬಿಟ್ಟೆ ಬಂದ್ಬಿಟ್ಟಿದ್ಯಾ ನೀನ್ ಚಿಕ್ಕ ಮಕ್ಳ. ಗೈಸ್ ಇವಾಗ ನಾಗಮಂಗಲದಲ್ಲಿ ಇಳಿದು ಇವಾಗ ಹೋಗ್ತಾ ಇದೀವಿ, ಆಟೋಗೆ ಹೋಗ್ಬೇಕು ಇವಾಗ. ಚಿಕ್ಕ ಮಕ್ಳ ಇನ್ನ ಚಿಕ್ಕ ಮಕ್ಳು ಅಂದ್ರೆ ಗೊತ್ತಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬೇಕು ತಾನೆ. ಗೊತ್ತಿಲ್ಲ ಅಂದ್ರೆ ಬಾಯಿ ಇಲ್ವಾ ಕೇಳಕ್ಕೆ? ನಡಿ ನಡಿ ನೋಡಿ ಕಾಯಿ ತಗೊಂತವ್ರೆ. ಅಯ್ಯೋ ಇಷ್ಟೊಂದು ಲವ್ ತರ್ಸ್ಕೊಡಮ್ಮ. ಇದು ಮಳೆ ಹೂವ 20 ಮಾಡ್ಕೊಂಡ್ ಕೊಡಿ, 2 ಮಾಳ ಕೊಡಿ. ಎರಡು ಮಳೆ ಕೊಡಮ್ಮ. ಎಲೆ ಅಡಿಕೆ ಮತ್ತೆ ಹೂವ ತಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋದಷ್ಟೇ. ಗೈಸ್ ಫೈನಲಿ ರೀಚ್ ಆದ್ವಿ ಟೆಂಪಲ್ಗೆ. ಮನೆ ದೇವ್ರಿಗೆ ಬಂದ್ಬಿಟ್ಟಿದೀವಿ, ನೀವು ಬನ್ನಿ ದೇವ್ರ ತೋರಿಸ್ತೀವಿ. ನೋಡಿ ಗೈಸ್ ಇದೆ ಮುಲ್ಕಟಮ್ಮ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕೋಳಿ ಅಂಗಡಿಗಳಿದಾವೆ ಅಂತ. ನೋಡಿ ಇಲ್ಲಿ ಎಲ್ಲಾನು ಇದೆ. ಏನಂದ್ರೆ ಇಲ್ಲಿ ದೇವರಿಗೆ ಕೋಳಿನ ಕಟ್ ಮಾಡಿ ಅರ್ಪಿಸ್ಬೇಕು. ಸೊ ಅದಾದ್ಮೇಲೆ ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋದು, ಆ ಥರ ಇರೋದು ಇಲ್ಲಿ ಪದ್ಧತಿ. ಸೊ ಗೈಸ್ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ ನೋಡಿ. ದೇವಸ್ಥಾನದ ಒಳಗಡೆ ಪೂಜೆ ಐಟಮ್ಸ್ ಹಾಕೋಕ್ಕೆ ಬೌಲ್ ಇಸ್ಕೊಬೇಕು. ಅಂಕಲ್ ಅದು ಬುಟ್ಟಿ ಕೊಡಿ, ತಂದು ಕೊಡ್ತೀವಿ. ಥ್ಯಾಂಕ್ ಯು. ಸೊ ಪೂಜೆ ಐಟಮ್ಸ್ ಇದೆಯಲ್ಲ, ಹೂವು ಹಣ್ಣು ಅದೆಲ್ಲ ಇದರಲ್ಲಿ ಇಟ್ಬಿಟ್ಟು ಕೊಟ್ಟರೆ ಅದೊಂಥರ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಬಂದೇ ದೇವಸ್ಥಾನ ಒಳಗಡೆಗೆ ಹೋಗೋದು. ಕಾಲು ತೊಳೆಯೋಣ ಇವಾಗ. ನೋಡಿ ಗೈಸ್ ಒಳಗಡೆ ದೇವಸ್ಥಾನದ ಒಳಗಡೆ ಈ ರೀತಿ ಇದೆ. ಪೂಜೆ ಮಾಡ್ಸಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೈಡ್ ಬೇಡಮ್ಮ. ಗೈಸ್ ಇಲ್ಲಿ ಮೊದಲು ಕಾಯಿ ಹೊಡ್ಸ್ಕೊಂಬರಕ್ಕೆ ಹೋಗ್ಬೇಕು. ಹಾಗಾಗಿ ಕಾಯಿ ಹೊಡ್ಸ್ತಾ ಇದಾರೆ ಇಲ್ಲಿ. ಗೈಸ್ ಬೇರೆ ಟೈಮಲ್ಲಿ ಬಂದ್ರೆ ಯಾವ ಲೆವೆಲ್ಗೆ ರಶ್ ಇರುತ್ತೆ ಅಂದ್ರೆ, ಆಚೆ ನಾವು ಬಂದ್ವಿ ಅಲ್ಲ ದೊಡ್ಡದು ಗೋಪುರ, ಅದರಿಂದ ಆಚೆಗೂ ಇರುತ್ತೆ ನೋಡಿ. ಇಲ್ಲೆಲ್ಲ ಲೈನ್ ಇದೆ. ಇಲ್ಲಿ ಒಳಗಡೆ ಅಂತೂ ಫುಲ್ ಫಿಲ್ ಆಗ್ಬಿಟ್ಟಿರುತ್ತೆ, ಅಷ್ಟು ರಶ್ ಇರುತ್ತೆ. ಇವತ್ತೇ ಏನೋ ನಮ್ಮ ಪುಣ್ಯಕ್ಕೆ ರಶ್ ಕಮ್ಮಿ ಇದೆ ಗೈಸ್. ನೋಡಿ ಇವಾಗ ಆರತಿ ಮಾಡಿದೀವಿ. ಇದಕ್ಕೆ ಇವಾಗ ಹೂವು ಎಲ್ಲ ಇಡಬೇಕು, ಡೆಕೋರೇಷನ್ ಮಾಡಬೇಕು. ಸೊ ಅಲ್ಲಿ ಕಡ್ಡಿನಲ್ಲಿ ಇವಾಗ ಡೆಕೋರೇಟ್ ಮಾಡ್ತಾ ಇದೀವಿ ನೋಡಿ. ಕುಂಕುಮ ಇಡ್ತಾ ಇದ್ದಾರೆ ಅಮ್ಮ ಇವಾಗ. ಇದು ಪುಟ್ಟವಾಗಿದ್ದಿತ್ತು, ಯಾರು ತಂದಿದ್ದಳು? ಮಗಳು ಚೆನ್ನಾಗಿದೆ.
ಗ್ಯಾಪ್ ಇರ್ಬಾರ್ದಾ? ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತಮ್ಮ ದೀಪ. ತೋರ್ಸು ದೀಪ. ಬೆಂಕಿ ಪಟ್ನ ತಗೊಂಡಿದ್ದಕ್ಕೆ ಅಲ್ಲೇ ಇದೆ ಅಂತ ಹೇಳಿದ್ರು ಯಜಮಾನ್ರು. ಇವಾಗ ಬೆಂಕಿ ಪಟ್ನ ಹೆಂಗ್ ಗೊತ್ತಾ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಂತ್ರ ಕುಡಿಸ್ಕೊಂಡೋದ್ರೆ ಅದು ಉಚ್ಕಿ ಅದೆಲ್ಲ ಹೋಗುತ್ತೆ. ಮತ್ತೆ ಇಲ್ಲಿ ಬಳೆ ಎಲ್ಲ ಹೊಡಿತಾರೆ. ಅದು ಯಾಕಂತ ಇನ್ನೊಂದು ಆಗಿದ್ರು ಕೂಡ ಇಲ್ಲಿ ಈ ಥರ ರೆಡ್ ಕಲರ್ದು ಇನ್ನೊಂದು ಹೇಳು. ಚೆನ್ನಾಗಿದೆಯಾ? ಹೀಗೆ ನಾವು ಮಾಡೋದು ದೇವರು. ನೋಡಿ, ಇದೇ ತರ ಚುಚ್ಚಬೇಕು. ಈ ತರ ಹೂವು ಇಲ್ಲಿ ಆಚೆ ಹಾಕೊಂಡು ನೀವು ಬನ್ನಿ, ಸ್ಟ್ರಾಂಗ್ ದೇವರು ನಮ್ಮ ಮನೆ ದೇವರು. ನೋಡಿ, ನಾನು ಮಾಡಿದ್ದು ಇದು. ಇದಕ್ಕೆ ಕುಂಕುಮ ಎಲ್ಲ ಇಟ್ಟು ಕಾವು ಹಿಡ್ಕೊಂಡೆ ನಾನು ನೋಡಿ ಸ್ಟ್ರೈಟ್ ಇರ್ಬೇಕಂತೆ. ನೋಡಿ, ಅದನ್ನು ದೇವರಿಗೆ ಅಂತ ಪ್ರಿಪೇರ್ ಮಾಡಿರೋದು guys. ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೀರು ಹಾಕಿ ನೋಡಿ ಗೈಸ್, ಎಷ್ಟು ಕೊಟ್ಟು ತಪ್ಪಲಿ ಮಾಡಿದ್ದೀನಿ. ಚೆನ್ನಾಗಿದೆ. ಹಾ, ಅದಕ್ಕೂ ಇಡ್ಬೇಕಮ್ಮ. ಅದು ಹುಷಾರು, ದೀಪಕ್ ಟಚ್ ಆಗುತ್ತೆ. ಹೋಗು, ದೀಪ ಹಚ್ಬೇಕು. ಅಮ್ಮ, ಇಲ್ಲಿ ಇದು ಅಡುಗೆ ಎಲ್ಲ ಮಾಡಕ್ ಹಾಲೆಲ್ಲ ಇರುತ್ತಾನೆ. ಹಾಲಿಗೆ ಅಡುಗೆ ಮಾಡೋಕ್ಕೆಲ್ಲ ಹಾಲಿದೆ. ಮತ್ತು ತಡೆ ಹೊಡಿತಾರೆ. ತುಂಬ ಸ್ಟ್ರಾಂಗ್ ದೇವರು. ಯಾರು ಏನೇ ಬಂದು ಏನೇ ಕೇಳ್ಕೊಂಡ್ರು ದೇವ್ರು ಹೇಳೋದು ಮಾಡ್ತಾರೆ. ಮತ್ತೆ ಇದು ಏನು ನಾಮಕರಣ, ಆಮೇಲೆ ಬೀಗ್ರೂಟ ಆ ಥರ ಎಲ್ಲ ಮಗಳು ಮದುವೆ ಮಾಡಿದಾಗ ಮಡ್ಲಕ್ಕೆ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿ ಅಳಿಯಂದ್ರೆಲ್ಲ ಬಂದಿದ್ರು. ಅವ್ರ ಈ ಸತಿ ಏನೋ ಕೆಲಸ ಇದೆ ಅಂತ ಬಂದಿಲ್ಲ. ಇದೆಲ್ಲ ಮಾಡೋದಕ್ಕೆ ಸಪ್ರೇಟ್ ಹಾಲ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಸಮ್ ಅಮೌಂಟ್ ಪೇ ಮಾಡಿಬಿಟ್ಟು ಮಾಡ್ಬೋದು. ಸೊ ಯಾರ ತಪ್ಪತ್ತು ಮಾಡ್ಬೋದು ಬಂದ್ಬಿಟ್ಟು. ಇವಾಗ ಇದು ನಾನು, ಇದು ನಮ್ಮ ತಂಗಿ, ಇದು ನಮ್ಮಮ್ಮ, ಇದು ಬ್ಯಾಗು ನಮ್ಮಪ್ಪ. ಇವಾಗ ಇದನ್ನೆಲ್ಲ ಹಿಡ್ಕೊಂಡು ನಾವು ಇವಾಗ ಟೆಂಪಲ್ ಒಳಗಡೆ ಹೋಗ್ಬೇಕು. ಸೊ ದೇವ್ರ ದರ್ಶನ ಮಾಡಿಸ್ತೀವಿ. ಬನ್ನಿ, ನಿಮಗೂ ತೋರಿಸ್ತೀವಿ ದೇವ್ರನ್ನ. ನೀವು ಅಲ್ಲಿಂದನೇ ಆಶೀರ್ವಾದ ಪಡ್ಕೊಳ್ಳಿ, ಓಕೆನಾ? ನೋಡಿ, ನಮ್ಮ ಅಪ್ಪ ದೀಪ ಹಚ್ಕೊಂಡು ಬರ್ತಾ ಇದ್ದಾರೆ. ನಮ್ಮಪ್ಪ ದೀಪ ಹಚ್ಚಿಸಕ್ ಇವಾಗ. ನಮ್ಮಮ್ಮ ನೋಡಿ ಇವಾಗ ನಾವು 3 ಜನ ದೇವಸ್ಥಾನದ ಹೊರಗಡೆ ಹೋಗ್ತಾ ಇದ್ವಿ. ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ನಾವೇ ಲಾಸ್ಟು ಅಂತ ಅನ್ಕೊಂಡಿದ್ವಿ. ಆಮೇಲೆ ನೋಡಿ ಎಷ್ಟು ಜನ ಬಂದಿದ್ದಾರೆ. ಏನಮ್ಮ? ಅವಾಗಲೇ ಯಾರೋ ಜನ ಇರಲಿಲ್ಲ ಅಂದ್ರು. ನಾವು ಬಂದ್ಮೇಲೆ ಬಂದ್ಬಿಟ್ರು. ಅವಾಗಲೇ ಜನ ಇರಲಿಲ್ಲ. ಈಗ ನಾವು ಬಂದಿದ್ದಕ್ಕೆ ತುಂಬ ಜನ ಬಂದ್ಬಿಟ್ರು. ಏನೋ ಎಷ್ಟು ಪುಣ್ಯವಂತರು ಅಂತ ಹೇಳ್ತಾ ಇದೀವಿ. ಹೌದು ಅಮ್ಮ, ನಾವು ಅಷ್ಟೇ ಎಲ್ಲಾದ್ರೂ ಹೋಗ್ತೀವಲ್ವಾ, ಅವಾಗ ನಾವು ಹೋಗೋದು ಖಾಲಿನೇ ಇರುತ್ತೆ. ನಾವು ಹೋಗಿ ಕುತ್ಕೊಂತಿದಂಗೆ ಜನರೆಲ್ಲ ತುಂಬೋಗ್ಬಿಡ್ತಾರೆ. ಅದೇನೋ ನಮ್ದು ವೈಬು ಗೊತ್ತಿಲ್ಲ, ಯಾವಾಗ್ಲೂ ಹಂಗೆ. ನಮ್ಮ ಅಪ್ಪ ಅಮ್ಮನೂ ಮದುವೆ ದಸರಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಂತೆ. ಅದನ್ನ ನೆನಪಿಸ್ಕೊಂಡ್ರೆ ಅವರೇ. ಎಷ್ಟು ವರ್ಷ ಆಯ್ತಮ್ಮ? 26 ವರ್ಷ ಆಯ್ತಾ? ನೋಡಿ, ಇವಾಗ ಅವ್ರಿಗೆ ಮೆಮರೀಸ್. ಆ ಟೈಮ್ನಲ್ಲಿ ಬಂದರೆ ಅದೊಂಥರ ಖುಷಿ. ಆ ಥರ ನಾವು ಬಂದಿದ್ವಿ ಲಾಸ್ಟ್ ಟೈಮ್. ನಾವಿನ್ನೂ ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅದೆಲ್ಲ ಹಾಕ್ತಾ ಇದ್ವಿ. ಗೈಸ್, ಬ್ಯಾಗು ವ್ಯಾನಿಟಿ ಬ್ಯಾಗ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೆ. ಇವಾಗ ಓಡೋಗಿ ತಗೊಬಂದು ಅದರಲ್ಲಿ ಆಧಾರ್ ಕಾರ್ಡು, ಪರ್ಸು ಎಲ್ಲನೂ ಇತ್ತು. ಅದರಲ್ಲೂ ನಮ್ಮದು ಫೋನ್ ಸ್ಟ್ಯಾಂಡು ಎಲ್ಲ ಇತ್ತು. ಯಪ್ಪ, ದೇವ್ರ ದಯದಿಂದ ಏನೂ ಹೋಗಿಲ್ಲ. ಅಲ್ಲೇ ಬ್ಯಾಗ್ ಇತ್ತು, ಓಡೋಗಿ ಎತ್ಕೊಂಡ್ಬಂದ್ಬಿಟ್ಟೆ. ದೇವರೇ ಕಾಪಾಡ್ರಿ. ಯಾಕೆ? ಮದ್ವೆ ಆಗಿದೆ ಅಂತಲ್ಲ. ಮದುವೆ ಆಗಿದೆ ಅಲ್ವಾ, ಜವಾಬ್ದಾರಿ ಬರ್ಲಿ ಅಂತ ಅಂದ್ರೆ ಬಿಟ್ಬಿಟ್ಟು ಬಂದ್ಬಿಟ್ಟು
ಎಲ್ಲ ಅದ್ರಲ್ಲೇ ಇತ್ತು, ಏನು ಕಳ್ದ. ಎಷ್ಟು ಹಂಗೆ ಹೆಂಗೆ ರನ್ನಿಂಗ್ ರೇಸ್ ಮಾಡಿ ಓಡೋಗಿದ್ದು ಗೈಸ್. ಯಾರು ಬಿಟ್ಟವ್ರು ಹಿಡ್ಕೊಂಡು ಬೇರೆ ಬ್ಯಾಗ್ಗಳಿಗೆ ಹಾಕೊಂಡು ಮುಗೀತು. ತಗೊಂಡು ಹಿಡ್ಕೊಂಡು ಆಯ್ತು ನೋಡಿ. ಜವಾಬ್ದಾರಿ ಕೊಡು. ಅಲ್ಲೇ ನೋಡಿ ನನ್ ಬ್ಯಾಗ್ ಬಿಟ್ಟಿದ್ದು ಅವಾಗ್ಲೇ ಮನೇಲಿ ಮಾಡಿರೋದು ಇನ್ನೊಬ್ಬ ಸೀರೆ ಎಲ್ಲ ಒಗ್ಯೋದನ್ನ ಸುತ್ತ ಕತ್ಲೆಗೆ ಅಷ್ಟೇ ಅನ್ನ ಅಷ್ಟೇ ನೀರು ಅಷ್ಟಕ್ಕೆ ಲೆವೆಲ್ ಮಾಡಿದ್ದೇನೆ. ಬಸ್ಸಿಗಿಲ್ಲ ಅಂತನ. ಬಸ್ತಿಗೆ ತಿರ್ಗಾ ನೀರು ಹಾಕ್ಬಾರ್ದು ಅದಕ್ಕೆ. ಮತ್ತೆ ಮತ್ತೆ ನೀರು ಹಾಕ್ಬಾರ್ದು, ಅನ್ನ ಬಸಿಲು ಬಾರ್ದು ದೇವ್ರಿಗೆ ಒಗ್ಯೋದನ್ನ. ಬನ್ನಿ ಹಿಂದೆಗಡೆಯಿಂದ ಕ್ಯೂ ಅಲ್ಲಿ ಬನ್ನಿ. ಯಾಕೆ ನಿಮಗೆ ಕ್ಯೂ ಇಲ್ವಾ? ಬನ್ನಿ ಎಲ್ಲ ಹಿಂದೆ ಹಿಂದೆ ಬನ್ನಿ. ಮಾಡಿಸ್ಕೊಂಡು ಹೋಗಿವೆ. 1 ವಾರ 2 ವಾರದಿಂದ ನಿಂತಿದೀವಿ. ಬಾರವ ನೋಡಿ ಅವರೆಲ್ಲ ಹಿಂಗಿಂದ ಬಂದಿದ್ರು. ಮತ್ತಾಯ್ತು ತಗೊಂಡು ಎಷ್ಟು ಬೇಕು? ಇಲ್ಲೇ ಕಳ್ಸ್ಕೊತೀರಾ? ಕೊಡ್ರಿ. ಮಾಡ್ತಿದ್ದೀರಾ ನೀವು ಒಂದೇ ಕೋಪ ಮಾಡ್ಕೊಂತಾರ ನೋಡ. ಅದಕ್ಕಾಗಲ್ಲ ನಾನು ಅದೇ ಹೇಳ್ದೆ, ನೀವು ಮುಂದೆಗಡೆ ಬಿಟ್ಬಿಟ್ರಿ ಅದಕ್ಕೆ ಕೋಪ ಬಂದು ಇವಾಗ ನೋಡಿ ಹೇಳಿದಕ್ಕೆ ಬೇಗ ಬೇಗ ಹೋದ್ರು. ನಗ್ತಾವೆ. ಪೂಜಾರಿಗೆ ಒಂದು ಜಗಳ ಇತ್ತು. ಅವರೇ ಮತ್ತೆ ಕರೆದ್ಬಿಟ್ಟು ಏನ್ ಓದಿದ್ರ ಅಂತ ಕೇಳ್ಬಿಟ್ಟು ಏನು ಅಡಿಗೆ ಪೂಜೆ ಮಾಡಿದ್ರು. ಗೈಸ್ ಪೂಜೆ ಎಲ್ಲ ಆಯ್ತು. ಇವಾಗ ಆರತಿ ಎಲ್ಲ ಬೆಳಗಿದ್ದು ಆಯ್ತು. ಇವಾಗ ಕೋಳಿ ತಗೊಂಬರಕ್ ಹೋಗಿದ್ದಾರೆ. ಗೈಸ್ ಈ ತರ ಪೂಜೆ ಮಾಡಿ ಅದು ಹೂವು ಕೊಡ್ಬೇಕು. ಗೈಸ್ ಕೋಳಿ ಹೂವು ಕೊಡ್ಬೇಕು, ಅವಾಗೇನೆ ಅದು ಓಕೆ ಅಂತ. ಗೈಸ್ ನಾವು ಮಾಡಿರೋ ಪೂಜೆ ದೇವರಿಗೆ ಓಕೆ ಆಗಿದೆ. ಸೊ ಹಂಗಾಗಿ ಅದು ಕೊಟ್ಟಿದ್ದು ಆಯ್ತು. ಇವಾಗ ನಾವು ಊಟ ಎಲ್ಲ ಅಡ್ಗೆ ಅನ್ನ ಸಾರು ಮುದ್ದೆ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ನಾವು ಮಾಡಿಲ್ಲ ಅದೆಲ್ಲ, ನಾವು ಬರೀ ಆರತಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ವಿ. ಗೈಸ್ ಇದು ಈ ನಾಗಮಂಗಲ ಪಟ್ಟಣದ ಇತಿಹಾಸ ನೋಡಕ್ ಹೋದ್ರೆ ಮಹಾಭಾರತದವರೆಗೂ ಹೋಗುತ್ತೆ. ಯಾಕೆ ಅಂತಂದ್ರೆ ಮಹಾಭಾರತದಲ್ಲಿನ ಅರ್ಜುನನ ಮಗ ಅಂದ್ರೆ ಬಬ್ರುವಾಹನ ಅವರು ಆಳಿದಂತ ಪ್ಲೇಸ್ ಇದು. ಸೊ ಹಾಗಾಗಿ ಅವಾಗ ಮುಂಚೆ ಇದನ್ನ ಉಲುಚಿ ನಗರ ಅಂತ ಕರೀತಾ ಇದ್ರು. ಮತ್ತೆ ನಾಗಮಂಡಲ ಅಂತ ಹೆಸರಿದೆ. ಸೊ ಇಲ್ಲಿ ಕರ್ನಾಟಕದಿಂದ ಅಲ್ದಿರ ತಮಿಳ್ನಾಡು ಮತ್ತೆ ಆಂಧ್ರ ಪ್ರದೇಶದಿಂದನೂ ಭಕ್ತಾದಿಗಳೆಲ್ಲರೂ ಬರ್ತಾರೆ, ಪೂಜೆನ ಮಾಡಿಸ್ತಾರೆ. ಮತ್ತೆ ನೋಡಿ ತಾಯ್ತನೂ ಕಟ್ಟಿಸ್ಕೊಂತಾರೆ. ತುಂಬಾ ಒಳ್ಳೇದು, ದೃಷ್ಟಿ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಬರೋರಿದ್ದೀರಾ ಬನ್ನಿ, ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಅಂದ್ರೆ ಪವರ್ಫುಲ್ ದೇವಸ್ಥಾನ. ಸೊ ಇವಾಗ ನಾವು ಬಂದಿದ್ವಿ ಫ್ಯಾಮಿಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ. ಇಯರ್ಲಿ ಒನ್ಸ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹಂಗಾಗಿ ಗೈಸ್ ಇಲ್ಲಿ ಮತ್ತೆ ಏನಂದ್ರೆ ದೇವ್ರ ಹತ್ರ ಹೂವು ಕೇಳೋದಕ್ಕೆ ಬಿಡ್ತಾರೆ. ಸೊ ಹಂಗಾಗಿ ನಮ್ಗೆ ಏನ್ ಕೆಲಸ ಆಗ್ಬೇಕಂತಿದೆ ಅದನ್ನ ನೆನ್ಸ್ಕೊಂಡು ದೇವ್ರ ಮುಂದೆ ಕೂತ್ರೆ ದೇವ್ರು ಆಗತ್ತೆ ಆಗಲ್ಲ ಅಂತ ಹೇಳಿ ಬಲ್ಗಡೆ ಎಡಗಡೆಗೆ ಹೂ ಕೊಡುತ್ತೆ. ಹಂಗಾಗಿ ಇಲ್ಲಿ ಹೂವು ಕೊಡೋದಕ್ಕೆ ಅದಕ್ಕಂತೂ ತುಂಬಾ ಹೊತ್ತು ವೆಯ್ಟ್ ಮಾಡಬೇಕು. ತುಂಬಾ ಜನ ಇರ್ತಾರೆ. ಸೊ ನಮ್ಮಮ್ಮನೂ ಹೋಗಿದ್ದಾರೆ ಇವಾಗ ಹೂವು ಕೇಳ್ಕೊಂಡು ಬರಕ್ಕೆ. ಇನ್ನು ಎಷ್ಟೊತ್ತಾಗುತ್ತೆ, ಇನ್ನು 1/2 hour 1 hour ಅಂತೂ ಫಿಕ್ಸು ಅಲ್ಲಿಗೆ ಹೋದ್ರೆ. ಎಸ್ ನಾವು ಲಾಸ್ಟ್ ಟೈಮ್ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬಂದಿದ್ವಲ್ವಾ ಪೂಜೆ ಮಾಡಿಸಿ ಇಲ್ಲೇ ಅಡುಗೆ ಮಾಡಿದ್ವು ನೋಡಿ. ಇದೇ ಪ್ಲೇಸಲ್ಲೇನೆ, ಈ ಪ್ಲೇಸಲ್ಲೇನೆ ಈ ಮರದ ಹತ್ರ ಅಡುಗೆ ಮಾಡಿ ಮತ್ತೆ ದೇವ್ರ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿ ಕುಣಿಗಲ್ಗೆ ಇಲ್ಲಿಗೆ ಯಾವ್ದೇ ಟೆಂಪಲ್ಗೆ ಬಂದ್ರು ಕಡಲೆಪುರಿ ಮಾತ್ರ ಮಿಸ್ಸೇ ಮಾಡಲ್ಲ ಗೈಸ್. ಕಡಲೆಪುರಿ ತಗೊಂಡೋಗ್ಲಿಲ್ಲ ಅಂದ್ರೆ ಆ ಜರ್ನಿ ಕಂಪ್ಲೀಟೇ ಆಗ್ಲಿಲ್ಲ ಅಂತ. ನೋಡಿ ನೋಡಿ ಗೈಸ್ ಇಲ್ಲೂ ಕೂಡ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನಾರು
ಗೈಸ್ ವಿ ಆರ್ ಗೋಯಿಂಗ್. ಮುಗೀತು ಎಲ್ಲ ಟೆಂಪಲ್ ಪೂಜೆ ಊಟ ಎಲ್ಲ ಆಯ್ತು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.